ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಆಗಸ್ಟ್ ತಿಂಗಳ ಮಕರ ರಾಶಿಯವರ ಭವಿಷ್ಯ ಹೇಗಿರುತ್ತೆ? ಯಾಕೋ ಗುರುಗಳೇ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸ ಆಗ್ತಾ ಇಲ್ಲ. ಎಲ್ಲಿವರೆಗೂ ಈ ಸಮಸ್ಯೆ ಇರುತ್ತೆ? ಮ್ಯಾಕ್ಸಿಮಮ್ ನಿಮಗೆ ಪ್ರಯಾಣಗಳಲ್ಲಿ ವಿಳಂಬತೆಯನ್ನು ಕೊಡ್ತಾ ಇದೆಯಾ? ಎಲ್ಲಿವರೆಗೂ ಈ ಸಮಸ್ಯೆ ಇರುತ್ತೆ? ಮಕರ ರಾಶಿ ಯಾವ ಗಜಕೇಸರಿ ಯೋಗ ಇರತಕ್ಕಂಥ ಯೋಗ ಯಾವಾಗ ಮತ್ತೆ ಬರ್ತಕ್ಕಂಥದ್ದು ಇರುತ್ತೆ, ಇದರಿಂದ ಫಲಗಳೇನು? ಪ್ರತಿಯೊಂದು ರಾಶಿ ಅಂದರೆ ಮಕರ ರಾಶಿಯವರಿಗೆ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ, ಒಂದು ಸತಿ ಪ್ರಯತ್ನವನ್ನು ಯಾವುದೇ ಕೆಲಸವನ್ನು ಮಾಡಬೇಡಿ. ಹಲವಾರು ಪ್ರಯತ್ನಗಳ ಮೇರೆಗೆ ನಿಮ್ಮ ಸಕ್ಸಸ್ ರೇಟ್ ಇರುತ್ತೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಮಕರ ರಾಶಿಯವ್ರಿಗೆ ತಾವು ಏನಾದರೂ ಪರಿಶ್ರಮ ಅಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವ್ರು, ಡ್ರೈವರ್ಗಳಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ತುಂಬ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟರೂ ಕೂಡ ಅವ್ರಿಗೆ ಸರಿಯಾದಂಥ ಸಮಸ್ಯೆಗಳು ಅಂದರೆ ಸರಿಯಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಇದು ಅಫ್ಕೋರ್ಸ್ ಹಾಗೇ ಆಗುತ್ತೆ. ನಾವೆಷ್ಟೇ ಕೆಲಸ ಮಾಡಿದ್ರೂ ಕೂಡ ಸಮಸ್ಯೆಗಳು ಬರ್ತಾ ಇದೆ. ಮ್ಯಾಕ್ಸಿಮಮ್ ಮಕರ ರಾಶಿ ಇದೊಂದು ಡಿಫಾಲ್ಟ್ ಇರುತ್ತೆ. ಮಾತುಕತೆಗಳಲ್ಲಿ ಸ್ವಲ್ಪ ಅಪಜಯ, ಮದುವೆ ಮಾತುಕತೆಗಳಾಗಿರ್ಬೋದು, ಯಾವುದೇ ಕೋರ್ಟ್ ಕಚೇರಿ ವಿಚಾರಗಳಲ್ಲಾಗಿರ್ಬೋದು, ಮೀಡಿಯಾ ಅಂದರೆ ಅಟ್ಲೀಸ್ಟ್ ಮೀಡಿಯೇಷನಲ್ಲಿ ಸ್ವಲ್ಪ ವಿಳಂಬವಾಗ್ತಕ್ಕಂಥದ್ದು ಕಂಟಿದೆ. ಅದು ಎಲ್ಲಿವರೆಗೂ ಇರುತ್ತೆ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಹಣಕಾಸಿನ ವ್ಯವಸ್ಥೆ ಹೇಗಿರ್ತಕ್ಕಂಥದ್ದು ಇರ್ತದೆ, ಹಾಗೆ ಆರೋಗ್ಯದ ವ್ಯವಸ್ಥೆ ಹೇಗಿರುತ್ತೆ ಮಕರ ರಾಶಿಯವರಿಗೆ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಹೇಗಿರುತ್ತೆ, ಎಲ್ಲ ಕೂಲಂಕುಷವಾಗಿ ನಿಮಗೆ ಪೈ ಟು ಪೈ ನಕ್ಷತ್ರ ಸಮೇತವಾಗಿ ನಾನು ತಿಳಿಸ್ತಾ ಇದ್ದೇನೆ. ನೋಡಿ, ಮಕರ ರಾಶಿ ಯೂಶಲಿ ಜಾತಕದ ಪ್ರಕಾರ ಅಂದರೆ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರ, ಅದೇ ರೀತಿಯಾಗಿ ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರದವರ ಈ ಒಂದು ಮಾಸದ ಭವಿಷ್ಯ ಹೇಗಿರುತ್ತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಖಂಡಿತವಾಗಿ ನೋಡಿ. ಮೊದಲನೇದಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿದಿನ 21 ಬಾರಿ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಸೋಮವಾರಗಳಂದು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ. ಇದರಿಂದ ಏನು ಪ್ರಯೋಜನ? ಮೊದಲೇ ನಾನು ಪರಿಹಾರವನ್ನು ಕೊಡೋದಾದರೆ ಏನು ಪ್ರಯೋಜನ ಇದರಿಂದ? ಕಾರ್ಯಗಳು ಸ್ವಲ್ಪ ಯೂಶ್ವಲಿ ಸ್ವಲ್ಪ ಬೂಮ್ ಆಗುತ್ತೆ ಅನ್ನೋ ಅರ್ಥ ಫಾಸ್ಟ್ ಆಗ್ತಕ್ಕಂಥದ್ದು. ಸಾಧ್ಯವಾದಷ್ಟು ಕೂಡ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಕುರುಡರಿಗೋ ಕುಂಟರಿಗೋ, ಎಕ್ಸ್ಪೆಷಲಿ ಅಂಗವಿಕಲತೆ ಇರತಕ್ಕಂಥವ್ರಿಗೆ ನಿಮ್ಮ ಕೈಲಾದ ಸಹಾಯ ಖಂಡಿತವಾಗಿ ನಿಮ್ಮ ಕಾರ್ಯಗಳು ಸುಗಮವಾಗ್ತದೆ. ದಿಸ್ ಇಸ್ ದ ಫಸ್ಟ್ ಬೆಸ್ಟ್ ರೆಮಿಡೀಸ್. ಪ್ರತಿದಿನ ಅರಿಶಿಣದ ಕೊಂಬನ್ನು ಹಣದಲ್ಲಿ ತೆಗೆದುಕೊಳ್ಳಿ, ಸ್ವಲ್ಪ ಗುರುವಿನ ಸನ್ಮಾರ್ಗ ಸಿಗುತ್ತೆ. ಆಫ್ಟರ್ ದಟ್ ಗಜಕೇಸರಿ ಯೋಗ ಮತ್ತೆ ಯಾವಾಗ ಬರುತ್ತೆ ನಾನು ಹೇಳ್ತೇನೆ. ಸೊ ನೋಡೋಣ, ಉತ್ತರಾಷಾಢ ನಕ್ಷತ್ರ ಮೊದಲು ಪ್ರಾರಂಭದ ಒಂದು ಹಂತವನ್ನು ತಗೊಂಡಾಗ ಮೊದಲು ಮಕರ ರಾಶಿ ಉತ್ತರಾಷಾಢ ನಕ್ಷತ್ರಕ್ಕೆ ಎಲ್ಲ ಜೋಶಿಂದಲೇ ನಡೀತದೆ. ಸೊ ಕೆಲಸ ಕಾರ್ಯಗಳು ಸಖತ್ತಾಗಿ ಬ್ಯೂಟಿಫುಲ್ಲಾಗಿ ನಡೀತದೆ. ಹಾಗೆ ಯಾವುದೇ ಅಡೆತಡೆಗಳು ಇಲ್ಲದಾಗೆ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು ಮ್ಯಾಕ್ಸಿಮಮ್ ಸತ್ಯ. ಉತ್ತರಾಷಾಢ ನಕ್ಷತ್ರ ತದನಂತರದಲ್ಲಿ ನೋಡಿ, ಮಧ್ಯಭಾಗದಿಂದ ಖಂಡಿತವಾಗಿ ಭಾಳ ಕೇರ್ಫುಲ್ ಆಗಿರಬೇಕು. ನಾನು ಫಸ್ಟೇ ತಿಳಿಸ್ತಾ ಇದ್ದೇನೆ, ಯಾವುದೇ ಅವಘಡಗಳನ್ನು ಮಾಡ್ಕೋಬೇಡಿ. ಬಟ್ ಒನ್ ಥಿಂಗ್, ಉತ್ತರಾಷಾಢ ನಕ್ಷತ್ರದವ್ರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರಬಹುದು, ಇದ್ದಕ್ಕಿದ್ದಾಗೆ ಸಂಕಷ್ಟಗಳು ಬರ್ಬೋದು. ಎರಡು ವಿಭಿನ್ನವಾಗಿ ನಡೀತದೆ, ಅದೊಂದು ಸರಿಯಾಗಿ ನೋಡ್ಕೋಬೇಕು. ಮಕರ ರಾಶಿ ನಿಮ್ಮ ಜಾತಕದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರ 7 ಮತ್ತು 8ರಲ್ಲಿ, ಈಗ ಆಲ್ರೆಡಿ 7ರಲ್ಲಿರೋದ್ರಿಂದ ಸ್ವಲ್ಪ ಪ್ರಬಲತೆ ಇರುತ್ತೆ, ನಡೆಯುತ್ತೆ. ನಥಿಂಗ್ ಟು ವರೀಸ್. ಫ್ಯಾಮಿಲಿ ಮೇಲೆ ಕೊಡ್ತೀರಾ, ಗಜಕ್ಕೆ ಅಂದರೆ ಗುರುವಿನೊಟ್ಟಿಗಿದ್ದಾನೆ, ಸ್ವಲ್ಪ ಶುಭವಾಗ್ತಕ್ಕಂಥದ್ದು ಕೂಡ ಇರುತ್ತೆ. ನಷ್ಟ ಬಂದರೂ ಕೂಡ ಒಂದು ಕೇಂದ್ರಗತನ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನಡೀತದೆ, ತನ್ನ ಸ್ವಸ್ಥಾನಕ್ಕೆ ಬರ್ತದೆ. ಆವಾಗ ವಿಭಿನ್ನತೆಯನ್ನು ಕೊಟ್ಬಿಡುತ್ತೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯವ್ರಿಗೆ. ತಂದೆಯ ಆಸ್ತಿಯನ್ನು ಜಾಸ್ತಿ ಕೇಳೋಕ್ಕೆ ಇಷ್ಟಪಡ್ತೀರಾ, ಹಣ ಕೇಳೋಕ್ಕೆ ಇಷ್ಟಪಡ್ತೀರಾ, ದುಡಿದಿದ್ದರೂ ಹಣ ಬೇಕು ಅಂತಕ್ಕಂಥದ್ದನ್ನು ಕೇಳಕ್ಕೆ ಹೇಳ್ತೀರಾ. ಒಂದು ರೀತಿಯಾಗಿ ಬೆನಿಫಿಟ್ಟು, ಒಂದು ರೀತಿಯಾಗಿ ಸಮಸ್ಯೆ, ಎರಡೂ ಕೂಡ ಉಲ್ಬಣವಾಗೋದ್ರಿಂದ ಅಷ್ಟಮ ಸ್ಥಾನ ಉತ್ತರಾಷಾಢ ನಕ್ಷತ್ರ ವಿದ್ಯಾರ್ಥಿಗಳಿಗೂ ಅಷ್ಟೇ, ಒಂದಷ್ಟು ರಿಸರ್ಚಲ್ಲಿ ರಿಲೇಟೆಡ್ ಅಥವಾ ಏನಾದರೂ ನೀವು PhD ಮಾಡ್ತಾ ಇರತಕ್ಕಂಥವ್ರಿಗೆ ಬ್ಯೂಟಿಫುಲ್ ಆಗಿರತಕ್ಕಂಥ ಸಮಯ. ಅದೇ ರೀತಿಯಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲೂ ನಿರ್ಗಳವಾಗಿ ನಡೀತಕ್ಕಂಥದ್ದು ಸತ್ಯವಾಗ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ವಿಚಾರದಲ್ಲೂ ಕೂಡ ಶುಭತ್ವ ಇರ್ತಕ್ಕಂಥಿರುತ್ತೆ. ಎಚ್ಚರ, ಸ್ವಲ್ಪ ಕೆಲಸಗಳು, ನಾನು ಕೆಲಸ ಕಾರ್ಯಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಲವಾರು ಪ್ರಯತ್ನ, ಸಕ್ಸಸ್ ರೇಟ್ ಸಿಗುತ್ತೆ. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಸಿಂಪಲ್ ಆಗಿ ಹೇಳಿದ್ದೇನೆ.
ಇಂಪಾರ್ಟೆಂಟು ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಭಾನುವಾರಗಳಂದು ಹಸುಗಳಿಗೆ ಚಪಾತಿ, ಹಾಗೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಆ ಗೋಧಿಯ ಪಾಯಸವನ್ನು ಅಲ್ಲಿ ನೈವೇದ್ಯವಾಗಿ ಮಾಡಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಓವರಾಲ್ ಶಿವನ ಆರಾಧನೆ ಭಾಳ ಮುಖ್ಯ. 15 ಆದ ನಂತರ ಒಳ್ಳೆಯದು ಕೆಟ್ಟದ್ದು ಎರಡು ಬರುತ್ತೆ. ಗುರುವಿನ ಅನುಗ್ರಹ ಸಿಗುತ್ತೆ, ಸ್ವಲ್ಪ ಶುಭತ್ವ, ಸ್ವಲ್ಪ ಅಶುಭತ್ವ ಎರಡೂ ಕೂಡ ಇರುತ್ತೆ. ಎಕ್ಸ್ಪೆಷಲಿ 15 ಆದ ನಂತರ ಉತ್ತರಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರು, ಎಕ್ಸ್ಪೆಷಲಿ ನಾನು ಹೇಳ್ತಾ ಇದ್ದೇನೆ, ಯಾರೊಟ್ಟಿಗೂ ಗಲಭೆ, ಸಂಗಾತಿಯೊಟ್ಟಿಗೆ ಗಲಭೆ ಅಥವಾ ತಮ್ಮ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಗಲಭೆ, ಇದು ಯಾವುದೂ ಮಾಡ್ಕೋಬೇಡಿ. ಶಾಂತಚಿತ್ತವಾಗಿ ವರ್ತನೆಯನ್ನು ಮಾಡಿ. ಆಸ್ತಿಯ ವಿವಾದಗಳಲ್ಲೂ ಬರಬಹುದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯವ್ರಿಗೆ ಹೇಳ್ತಾ ಇದ್ದಾನೆ, ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ. ಆ ಥರದ ಸಮಸ್ಯೆಗಳು ಬಂದಾಗ ಭಾಳ ಕೂಲಂಕುಷವಾಗಿ ಯೋಚಿಸಿ ಆಲೋಚಿಸಿ ಮುಂದುವರಿತಕ್ಕಂಥದ್ದು ಅವಶ್ಯಕ. ಬರುತ್ತೆ ಸಂದರ್ಭ, ಕೂಲಂಕುಷವಾಗಿ ಗುರುಗಳೇ ನೀವು ಹೇಳ್ಬಿಟ್ರಿ, ನಾನು ಕುತ್ಕೊಂಡು ಯೋಚನೆ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಅಂತ. ಅಫ್ಕೋರ್ಸ್ ಬಂತ, ಆ ಥರ ಸಮಸ್ಯೆ ಬಂತ, ಜಸ್ಟ್ ಸ್ಟಾಪ್ ನೋಡಿ, ಆಮೇಲೆ ಮುಂದುವರಿ. ಇದು ಭಾಳ ಅವಶ್ಯಕ. ಅದೇ ರೀತಿಯಾಗಿ ಶ್ರವಣ ನಕ್ಷತ್ರದವ್ರದ್ದು ಬರೋಣ ನೋಡಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಇಲ್ಲಿ ಭಾಳ ವಿಚಾರವಾಗಿ ವ್ಯಾಪಾರ ವಹಿವಾಟುಗಳು ಮಂದಗತಿಯ ಚಾಲನೆಯನ್ನು ತಗೊಳ್ಳುತ್ತೆ. ಫಸ್ಟ್ ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಶ್ರವಣ ನಕ್ಷತ್ರ ಮಕರ ರಾಶಿ ತಿಳ್ಕೊಳ್ಳಿ, ಎಷ್ಟೇ ಪ್ರಯತ್ನದಲ್ಲೂ ಕೂಡ ಸೋಲಬಹುದು. ಹಣಕಾಸು ವಹಿವಾಟುಗಳು ಸ್ವಲ್ಪ ಕೈಕಚ್ಚಬಹುದು. ವಾದ ವಿವಾದಗಳಲ್ಲಿ ತೊಡಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. 15 ಆದ ನಂತರ ಇವೆಲ್ಲವೂ ಕೂಡ ಉಪಶಮನವಾಗ್ತದೆ, ಒಳ್ಳೆಯದಾಗುತ್ತೆ. ಮದುವೆ ವಿಚಾರಗಳು ಚೆನ್ನಾಗಿ ನಡೆಯುತ್ತೆ. ವ್ಯಾಪಾರ ವಹಿವಾಟುಗಳು ಮತ್ತೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಮ್ಯಾಕ್ಸಿಮಮ್ ಹಣಕಾಸು ಫ್ಯಾಮಿಲಿಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಕೂಡ ಇರುತ್ತೆ. ಶ್ರವಣ ನಕ್ಷತ್ರ ಬಟ್ ಒಂದೇ ಒಂದು ಮಾತುಕತೆಯ ವಿಚಾರದಲ್ಲಿ ಕೆಲವೊಂದು ಬಾರಿ ಯೋಚಿಸಿ ಆಲೋಚಿಸಿ ತಾವು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಕೆಲವೊಂದು ಬಾರಿ ಲಾಭದ ಕೊರತೆ ಆಗ್ಬೋದು, ಚಿಂತಿಸಬೇಡಿ. ವಾಹನಗಳಿದ್ದಕ್ಕಿದ್ದಾಗಿ ಖರ್ಚುಗಳು ಬರ್ಬೋದು. ಶ್ರವಣ ನಕ್ಷತ್ರಕ್ಕೆ ಸ್ವಲ್ಪ ಪ್ರಯಾಣದಲ್ಲಿ ಕೆಲವೊಂದು ಬಾರಿ ವಿಳಂಬತೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಯೂ ಬರ್ತದೆ. ಸೊ ಆದಷ್ಟು ಕೂಡ ಒಂದು ಸಾಧಾರಣ ಜೀವನ ಇರೋದ್ರಿಂದ ಕಾಂಪ್ರಮೈಸಿಂಗ್ ಜೀವನ ಮಾಡ್ಕೊಂಡು ಹೋದರೆ ಖಂಡಿತ ಶ್ರವಣ ನಕ್ಷತ್ರದವ್ರಿಗೆ ಒಳ್ಳೆಯದು. ಇಂಪಾರ್ಟೆಂಟ್ ಆಗಿ ಶ್ರವಣ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ಒಂದು ಮಾಸ ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಧನಿಷ್ಠಾ ನಕ್ಷತ್ರಕ್ಕೆ ಬರೋಣ ನೋಡಿ. ಮಕರ ರಾಶಿ ಧನಿಷ್ಠಾ ನಕ್ಷತ್ರ ಮುಖ್ಯವಾಗಿರ್ತಕ್ಕಂಥದ್ದು, ಯಾವಾಗಲೂ ಕೂಡ ಈ ಒಂದು ಮಾಸದಲ್ಲಿ ತುಂಬ ಜೋಶಿಂದ ಓಡಾಡ್ತೀರ. ಬರ್ತಾ 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 ಹೆಚ್ಚಿನದಾಗಿ ಕೆಲಸಕ್ಕೆ ಹಣಕ್ಕೆ ಮಹತ್ವವನ್ನು ಕೊಡ್ತೀರ. ಕಷ್ಟಪಟ್ಟು ದುಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀರ. ಏನು ಇದ್ದಕ್ಕಿದ್ದಾಗಿ ಇಷ್ಟೊಂದು ಬದಲಾವಣೆ, ಕೆಲಸ ಇಲ್ಲ ಅಂತಕ್ಕಂಥ ಮಕರ ರಾಶಿ ಧನಿಷ್ಠಾ ನಕ್ಷತ್ರಕ್ಕೆ ಮ್ಯಾಕ್ಸಿಮಮ್ ಕೆಲಸ ಸಿಗುತ್ತೆ. ಮ್ಯಾಕ್ಸಿಮಮ್ ಕೆಲಸ, ಹಾಗೆ ಹಣಕಾಸು ಅಭಿವೃದ್ಧಿ ಕೂಡ ಚೆನ್ನಾಗಿ ಬರ್ತದೆ. ಏನು ಕಷ್ಟಗಳು ಮಾಡ್ತಾ ಇದ್ದಾರೋ ಧನಿಷ್ಠಾ ನಕ್ಷತ್ರದವರು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥವ್ರು ಖಂಡಿತವಾಗಿ ಒಂದು ಸ್ಟ್ರಾಟಜಿ ನಿಧಾನಕ್ಕೆ ಚೆನ್ನಾಗಾಗ್ತಾ ಬರುತ್ತೆ. ಜೊತೆಗೆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಸಿಗುತ್ತೆ. ಹಣಕಾಸು ವಹಿವಾಟುಗಳು, ಮದುವೆ ವಿಚಾರಗಳು ಮ್ಯಾಕ್ಸಿಮಮ್ 200% ಚೆನ್ನಾಗಾಗುತ್ತೆ. ಡೋಂಟ್ ವರಿ. ಧನಿಷ್ಠಾ ನಕ್ಷತ್ರ ಜಸ್ಟ್ ಒಳ್ಳೆಯ ಪ್ರಯತ್ನ. ನಿಮ್ಮ ವಿದ್ಯಾಭ್ಯಾಸ ಮತ್ತೊಂದು ಎಲ್ಲ ವಿಚಾರದಲ್ಲೂ ಶುಭತ್ವ ಇದೆ. ನಥಿಂಗ್ ಟು ವರಿ. ಬಟ್ ಏನಪ್ಪ, ಒಂದೇ ಒಂದು ಅಸಡ್ಡೆತನ ಮಾಡಬೇಡಿ. ಯಾವುದೇ ಒಂದು ಒಳ್ಳೆ ಡ್ರೆಸ್ ಹಾಕಬೇಕು, ಬಿಡಾತ್ ಯಾವುದೋ ಐತೆ ಹೋಗಬೇಡ, ಈ ಥರದ ಅಸಡ್ಡೆತನ ಬೇಡ. ಜಸ್ಟ್ ಭಾಳ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಿ. ಖಂಡಿತವಾಗಿ ಚೆನ್ನಾಗಿರ್ತೀರ. ಯಾರು ಧನಿಷ್ಠಾ ನಕ್ಷತ್ರ ಮಕರ ರಾಶಿಯಲ್ಲಿದ್ದೀರೋ ಹೆಚ್ಚಿನದಾಗಿ ನೀವು ಮಾಡ್ತಕ್ಕಂಥ ಕಾರ್ಯ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಚೆನ್ನಾಗಿರುತ್ತೆ. ಶಿವ ಸುಬ್ರಹ್ಮಣ್ಯ, ಹರ ಸುಬ್ರಹ್ಮಣ್ಯ ಮಂತ್ರ ಇನ್ನಷ್ಟು ಶುಭವನ್ನು ಕೊಡುತ್ತೆ, ಒಳ್ಳೆಯದೂ ಕೂಡ ಆಗುತ್ತೆ. ನೋಡಿ, ಮಕರ ರಾಶಿ ಇಂಪಾರ್ಟೆಂಟ್ ಆಗಿ ನಾನು ಎಲ್ಲ 3 ನಕ್ಷತ್ರದವ್ರದ್ದು ಸೇರಿಸಿದ್ದೇನೆ. ವಿಶೇಷವಾಗಿ ಹಲವಾರು ಪ್ರಯತ್ನದಿಂದ ಮಾತ್ರ ಗೆಲುವಿರುತ್ತೆ. ಅದನ್ನು ರೂಢಿ ಮಾಡ್ಕೊಳ್ಳಿ.
ಚಟಕ್ಕೆ ದಾಸ್ಯರಾಗಬೇಡಿ. ಆಲ್ವೇಸ್ ಥಿಂಕಿಂಗ್ ಗುಡ್. ಒಳ್ಳೆಯದನ್ನು ಆಲೋಚನೆ ಮಾಡಿ, ಒಳ್ಳೆಯದನ್ನು ಮಾತಾಡಬೇಕು ಮಕರ ರಾಶಿಯವರು. ಖಂಡಿತವಾಗಿ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.